ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕುಟುಂಬ ರಾಜಕಾರಣ ನಾವು ಧಿಕ್ಕರಿಸಬೇಕು, ಮತದಾರರು ಕೂಡ ಧಿಕ್ಕರಿಸಬೇಕು. ಅಪ್ಪ ಆದಂಥ ಮಗ ನಂತರ ಮೊಮ್ಮಗ ಶಾಮನೂರು ಶಿವಶಂಕರಪ್ಪ ಕುಟುಂಬ ಏನು ರಾಜಕಾರಣ ಮಾಡಿತು ತಮಗೆಲ್ಲ ಗೊತ್ತಿದೆ. ಅಲ್ಲಿ ಮುಸ್ಲಿಮರು ವಿರೋಧ ಮಾಡಿದ್ರು ಕೂಡ ಆತನ ಮೊಮ್ಮಗನನ್ನು ಆರಿಸ್ತಂದರು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದ ವ್ಯಾಪ್ತಿಯಲ್ಲಿ ಅದೇ ಇದೆ. ಲಾಲೂ ಪ್ರಸಾದ್ ಯಾದವ್ ಈಗ MP ಆಗಿ ಹೋದರು, ರಾಜ್ಯಸಭಾ ಸದಸ್ಯ ಹೋದರು. ಆತನ ಮಗ ಬಿಹಾರದಲ್ಲಿ ಈಗ ಆರೋಗ್ಯ ಸಚಿವ. ಖರ್ಗೆ AICC ಅಧ್ಯಕ್ಷ, ಮಗ ಮಂತ್ರಿ. ದೇವೇಗೌಡರ ಕುಟುಂಬ ತಮಗೆಲ್ಲ ಗೊತ್ತಿದೆ. 5 ಜನ ಇದ್ದರು, ಈಗ 4 ಜನ ಇದ್ದಾರೆ, ಒಬ್ಬರು ಜೈಲು ಸೇರಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಲ್ಲಿಯೂ ಕೂಡ ಅದೇ ಇದೆ. ಓದ್ಕೋತಾ ಹೋದರೆ ದೊಡ್ಡ ಪಟ್ಟಿ ಆಗ್ತದೆ. ಇದನ್ನು ಮತದಾರ ಧಿಕ್ಕರಿಸಬೇಕು. ಯಾಕಂದರೆ ಪಾಳೆಗಾರಿಕೆ ಮಾಡಿದವರು ಮತದಾರ ಕೈಯಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ಬಳಸ್ಕೊಳ್ಬೇಕಾಗ್ತದೆ. ಒಂದೊಂದು ರಾಜ್ಯದಲ್ಲಿ, ಎಲ್ಲ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇದೇ ಪರಿಸ್ಥಿತಿ ಇದೆ. ಅಪ್ಪ ಆದ ಕೂಡಲೇ ಮಗನ ಮಂತ್ರಿ ಮಾಡ್ತಾನೆ ಅಥವಾ MLC ಮಾಡ್ತಾನೆ. ಇವರೇ ಎಲ್ಲ. ಹೀಗಾಗಿ ರಾಜಕಾರಣ ಹದಗೆಟ್ಟಿದೆ ಅನ್ನೋಕ್ಕಿಂತನೂ ಇವ್ರನ್ನ ಬದಲಿಸುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ, ನೀವು ಬದಲಿಸಬೇಕಾಗ್ತದೆ. ಇತ್ತೀಚೆಗೆ ಪಂಚರಾಜ್ಯಗಳ ಚುನಾವಣೆ ಆಯಿತು. ಅಲ್ಲಿಯೂ ಕೂಡ ಕುಟುಂಬ ಪ್ಯಾಕೇಜ್ ಅಂದರೆ ಫ್ಯಾಮಿಲಿ ಪ್ಯಾಕೇಜ್ ಏನಾಗಿತ್ತು, ಅದನ್ನು ಮತದಾರ ಧಿಕ್ಕರಿಸ್ಬೇಕಂತ ಕೇಳ್ಕೊತೇನೆ. ಬಿಹಾರದಲ್ಲಿ ತಾವು ಹೇಳಿದೆ, ನಂತರ ಕರ್ನಾಟಕದಲ್ಲಿ ಅನ್ಕ ಪೂರ್ವ ಮುಗಿದಿದೆ. ಇದು ರಾಷ್ಟ್ರೀಯ ಪಕ್ಷ ಆಗಲಿ ಅಥವಾ ಪ್ರಾದೇಶಿಕ ಪಕ್ಷಗಳು ಅವು ಕುಟುಂಬ ರಾಜಕಾರಣವನ್ನು ಮಾಡ್ತಾಯಿದ್ದಾವೆ. ಮೊದಲು JDS ಮೇಲೆ ಆಪಾದನೆ ಇತ್ತು, ನಂತರ BJP ಮೇಲೆ ಬಂತು. ಕಾಂಗ್ರೆಸ್ ತನಕ ಮೊದಲಿಂದನೇ ಇದೆ, ಆದರೆ ಯಾರಿಗೆ ಗೊತ್ತಿರಲಿಲ್ಲ. ಶಂಕರಾನಂದರು ಅದನ್ನು ಮಾಡಿದರು. ತಮ್ಮ ಮಗನನ್ನು MLC ಮಾಡಿ, MLC ಇದ್ದರೂ ಕೂಡ ಮಂತ್ರಿ ಮಾಡಿದರು, ಸಣ್ಣ ನೀರಾವರಿ ಮಂತ್ರಿ ಮಾಡಿದರು. ಖರ್ಗೆ ಅವರು ಕೂಡ ಈಗಾಗಲೇ ಹೇಳಿದಂತೆ ಮಂತ್ರಿನ ಅದಾರೆ, ಪ್ರಿಯಾಂಕಾ ಖರ್ಗೆ ಅವರು. ಅಂದರೆ ಅಲ್ಲಿ ಅಪ್ಪ ಒಂದು ಸ್ಥಾನ, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಮಗನಿಗೆ ಒಂದು ಸ್ಥಾನ. ಶರದ್ ಪವಾರ, ಅದು ಕೂಡ ಶರದ್ ಪವಾರ ಪತ್ನಿ ಬಾರಾಮತಿ ಕ್ಷೇತ್ರದಲ್ಲಿ MP. ಮಹಾರಾಷ್ಟ್ರದಲ್ಲೂ ಅದೇ ಪರಿಸ್ಥಿತಿ, ಎಲ್ಲ ರಾಜ್ಯಗಳಲ್ಲಿ ಅದೇ ಪರಿಸ್ಥಿತಿ ಇದೆ. ಅಂದ್ರೆ ಮತದಾರ ಮೊದಲು ಭ್ರಷ್ಟ ಆಗಿದ್ದರಿಂದ ಇದೆಲ್ಲ ಸಮಸ್ಯೆ ಉಂಟಾಗಿದೆ ಅಂತ. ಇನ್ನು ಲಾಲೂ ಪ್ರಸಾದ್ ಯಾದವ ಪತ್ನಿ ಕಿರಿಯ ಪುತ್ರ ತೇಜಸ್ವಿ ಯಾದವ್ MLA, ನಂತರ ಲಾಲೂ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ ಅವರು MLA. ಇನ್ನು ಶಾಮನೂರು ಕುಟುಂಬ, BSY ಕುಟುಂಬ ತಮಗೆಲ್ಲ ಗೊತ್ತಿದೆ, ಅವರು ಕೂಡ ಇದನ್ನು ಮಾಡ್ಕೊತ ಬಂದರು. ನಂತರ ಜಾರಕಿಹೊಳಿ ಕುಟುಂಬ, ಅವರು ಕೂಡ 5 ಜನ ಇದ್ದಾರೆ, 3 ಜನ MLA, ಒಬ್ಬರು MLC, ಒಬ್ಬ MP, ಇನ್ನೂ ಇಬ್ಬರು ಚಡ್ಡಿ ಹಾಕ್ಕೊಂಡು ರೆಡಿ ಇದ್ದಾರೆ 2028ಕ್ಕೆ. ಇದೆಲ್ಲ ಹೋಗ್ಬೇಕಂತ ನಾವು ಈ ವಿಡಿಯೋ ಮುಖ್ಯ ಉದ್ದೇಶ ಏನಂತಂದರೆ, ಕುಟುಂಬ ರಾಜಕಾರಣವನ್ನು ನೀವು ದೂರ ಇಡಬೇಕು. ನೀವು ಮತ ಹಾಕಿದ ನಂತರ ನೀವು ಆರಿಸಿ ಬರ್ತಾರೆ. ನೀವು ಮತ ಹಾಕಲಿಲ್ಲ ಅಂದರೆ ಅವ್ರು ಯಾಕೆ ಆರಿಸಿ ಬರ್ತಾರೆ? ಇದು ದೇಶವ್ಯಾಪ್ತಿ ಹರಡಿದೆ. ಆ ಸಾಂಕ್ರಾಮಿಕ ರೋಗ ಕರ್ನಾಟಕಕ್ಕೂ ಬಂದಿದೆ. ಮಹಾರಾಷ್ಟ್ರದಲ್ಲಿ ತನಕ ಕಳೆದ ಸಲ ಚುನಾವಣೆಯಲ್ಲಿ ಅದಾಯಿತು. ನಂತರ ಶಿವಸೇನೆ ಕುಟುಂಬ, ಬಾಳಾಸಾಹೇಬ್ ಠಾಕ್ರೆ ಅವ್ರ ಕುಟುಂಬ, ಇದು ತೆಗೆದುಕೊ ಯಾದವ್ ಅವ್ರ ಕುಟುಂಬ ಎಲ್ಲ. ಲಾಲೂ ಪ್ರಸಾದ್ ಯಾದವ್ ಅನ್ಕ ಪೂರ್ತಿ ಪತ್ನಿ ಏನೇ ಇಲ್ಲದೇ ಇದ್ದರೂ ಕೂಡ, ಏನು ಬರದೇ ಇದ್ದು ಕೂಡ ಮುಖ್ಯಮಂತ್ರಿ ಮಾಡಿಬಿಟ್ರು. ಕರ್ನಾಟಕದಲ್ಲಿ ಕೂಡ ಇದೇ ಹಾದಿ ಹೇಳಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ MLC, ನಂತರ ಮಗ MP ಆಗಿ ನಿಂತು ಬಿದ್ದರು. ಈಗ ಅನೇಕರು MLAಗಳು ತಮ್ಮ ಮಕ್ಕಳನ್ನು ರಾಜಕೀಯಕ್ಕೆ ತರಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರಭಾಕರ್ ಕೋರೆ ಅವರು ತಮ್ಮ ಮಗನನ್ನು ಪ್ರಯತ್ನ ಮಾಡಿದರು, ಆಗಲಿಲ್ಲ. ಈ ಕುಟುಂಬ ರಾಜಕಾರಣ ನಾವು ಎಲ್ಲಿವರೆಗೆ ಧಿಕ್ಕರಿಸೋದಿಲ್ಲ ಅಲ್ಲಿವರೆಗೆ ಪ್ರಜಾಪ್ರಭುತ್ವ ಗಟ್ಟಿಯಾಗೋದಿಲ್ಲ. ಅವ್ರ ಕಡೆ ದುಡ್ಡಿದೆ, 10 ಚುನಾವಣೆ ಎದುರಿಸುವಂಥ ದುಡ್ಡನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಈ ಬೆಳಗಾವಿ ಗ್ರಾಮೀಣದಲ್ಲಿ ಆಗ್ತಿ ಅಥವಾ ಬೆಳಗಾವಿ ನಗರ ಆಗ್ತದೆ ಅಥವಾ ಬೆಳಗಾವಿ ದಕ್ಷಿಣದಲ್ಲಿ ಕೂಡ ಅದೇ ಆಗಿದೆ. ನಂತರ ಖಾನಾಪುರದಲ್ಲಿ ಅಥವಾ ಕೆಲವೊಂದು ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ಪರಿವರ್ತನೆ ಆಗಿಲ್ಲ. ಆದರೆ 9 ಕ್ಷೇತ್ರಗಳಲ್ಲಿ ಇದಾಗಿದೆ. ಇನ್ನು ಕರ್ನಾಟಕದ ಪರಿಸ್ಥಿತಿ ತನಕ ತಮಗೆಲ್ಲ ಗೊತ್ತಿದೆ. ಚಂದ್ರಬಾಬು ನಾಯ್ಡು ಪುತ್ರ ನಾರಾ ಲೋಕೇಶ್ ಮಂತ್ರಿಯಾಗಿದ್ದಾರೆ. ಕೇರಳ, ತೆಲಂಗಾಣ ಪರಿಸ್ಥಿತಿ ಅದಾಗಿದೆ. ಇನ್ನು ಕೇಂದ್ರ ಸಚಿವೆ ಅನುಪಮಾ ಪಟೇಲ್ MP, ಪತಿ ಅತೀಶ್ ಪಟೇಲ್ ಉತ್ತರ ಪ್ರದೇಶ ಸಚಿವೀಗ. ಮಹಾರಾಷ್ಟ್ರದ ನವಸಾತಾರ ಠಾಣಾ MP ಯಾರು ಪತಿ ರಾಣಾ MLA, ರಾಣಾ ಕ್ಷೇತ್ರದ MLA. ಈ ವಿಡಿಯೋ ಮುಖ್ಯ ಉದ್ದೇಶ ಅಂತಂದರೆ ದೇಶ ಭ್ರಷ್ಟಾಚಾರ ಆಗಲಿಕ್ಕೆ ಇವರೇ ಕಾರಣ, ಕುಟುಂಬ ರಾಜಕಾರಣ ಕಾರಣ. ಇದನ್ನು
ಎಲ್ಲ ಪಕ್ಷಗಳನ್ನು ನೀವು ಮತದಾರರು ತಿರಸ್ಕಾರ ಮಾಡಬೇಕಂತ ಕೇಳ್ಕೊತೇವೆ. ನಾವು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.